ಗುರೂಜಿ ಇವತ್ತು ತಿಳಿಸ್ಕೊಡ್ತಿದ್ರಿ 3ನೇ ದಿನ ನವರಾತ್ರಿಗೆ ನಾವು ಕಾಲಿಟ್ಟಿದ್ದೀವಿ. ಹಾಗಾಗಿ ದೇವಿ ಯಾವ ಸ್ವರೂಪದಲ್ಲಿ ಇರ್ತಾಳೆ ಅಂತ ಹೇಳಿದ್ರಿ. ಮಾತುಕತೆ ಮುಂದುವರ್ಸೋಣ್ವೆ. ಗೌತಮ ಋಷಿಗಳು 2ನೇ ಋಷಿಗಳಾಗಿರ್ತಾರೆ. ಒಳಗೆ ಹೋಗ್ತಾರೆ. ಇಂದ್ರನಿಗೆ ಬಹಳ ಹೊಟ್ಟೆ ಕಿಚ್ಚುಪಟ್ಟು ಗೌತಮ ಋಷಿಗಳು ಮಧ್ಯರಾತ್ರಿಯಲ್ಲಿ ಹೆಂಡತಿ ಜೊತೆ ಇದ್ದಾರೆ. ಇಬ್ಬರು ನಿದ್ರಾವಸ್ಥೆಯಲ್ಲಿದ್ದ ಸಮಯದಲ್ಲಿ ಬೆಳಗಿನ ಜಾವ ಕೋಳಿ ಕೂಗಿದ ತಕ್ಷಣ ಬ್ರಹ್ಮ ಋಷಿಗಳು ಸಾಕ್ಷಾತ್ ಗೌತಮ ಋಷಿಗಳು ಹೊರಗಡೆ ಸಂಧ್ಯಾವಂದನೆಗೆ ಹೋಗ್ತಾರೆ. ಸ್ನಾನ ಪೂಜೆ ಪುನಸ್ಕಾರ ಸಾರೆ ಸಂಧ್ಯಾವಂದನೆಗಳು ಹೋಗೋ ಸಮಯಕ್ಕೆ ಇಂದ್ರ ಏನು ಮಾಡ್ತಾನೆ, ಮಧ್ಯರಾತ್ರಿ 2 ಗಂಟೆಗೇನೆ ಕೋಳಿ ಹಾಗೆ ಅವತಾರ ತಗೊಂಡು ಕೋಳಿ ಹಾಗೆ ಕೂಗುಬಿಡ್ತಾನೆ. ಗೌತಮ ಋಷಿಗಳು ಏನು ಮಾಡ್ತಾರೆ, ಎಂಥ ಕೆಲಸ ಆಗೋಯ್ತು, ಇಷ್ಟು ಬೇಗ ಬೆಳಗಾಗೋಯ್ತಲ್ಲ ಅಂತ ಹೇಳಿ ಹಾಗೆ ಟೈಮ್ ನೋಡ್ಕೊಳ್ಳೋಕೆ. ಆ ಕಾಲದಲ್ಲಿ ಟೈಮ್ ಇತ್ತು ಅಂದ್ಕೊಂಡ್ರೆ ಖಂಡಿತ ನಾನು ನೋಡಿಕೊಂಡೆ. ಆದರೆ ಗೌತಮ ಋಷಿಗಳು ಅಲ್ಲಿಂದ ಪ್ರವೇಶ ಹೊರಟಾಗ ಏನು ಮಾಡಿದ್ರು, ಸೂರ್ಯ ಬಂದನ ಹೊರಗಡೆ ನೋಡ್ತಾರೆ, ವಾತಾವರಣ ಏನು ಕತ್ತಲಾಗಿದೆಯಲ್ಲ, ಯಾತಕ್ಕೋ ನನಗೆ ಕೋಳಿ ಮೇಲೆ ಸಂದೇಹ. ಅಂದರೆ ನೀವೆಲ್ಲ ಅನ್ಕೊಂತೀರ ಕೋಳಿನೇ ಕೂಗಿದ್ರೇ ಬೆಳಗಾಗೋದು ಅಂತ. ಸುಳ್ಳು. ಕೋಳಿ ಯಾವತ್ತು ಬೇಕಾದ್ರೂ ಕೂಗೋದು, ತಲೆಗೆ ಹಾಕೋಬೇಕು. ದಡ್ರ ಬಹಳ ಜನಕ್ಕೆ ತಿಳ್ಕೊಳ್ಳಿ, ಕೋಳಿ ಕೂಗಿದ್ರೇ ಬೆಳಗಾಗೋದು ಅಂತಲ್ಲ, ಬೆಳಗ್ಗೆ ಆಗ್ತಾ ಇರುತ್ತೆ, ಕೋಳಿ ನಿದ್ರೆನೂ ಮಾಡ್ತಿರುತ್ತೆ. ಜೀವನದಲ್ಲಿ ನಮ್ಮಲ್ಲಿ ಕಲ್ಮಶ ಇದ್ದಾಗ ಒಂಥರ, ಇಲ್ದಿದ್ದಾಗ ಒಂಥರ. ನೀವು ಮಾಡ್ಕೊಳ್ಳೋದಷ್ಟೇ ಕರ್ಮ ತಪ್ಪು. ಅದಕ್ಕೆ ಆ ರೀತಿಯಾಗಿ ಗೌತಮ ಋಷಿಗಳು ಹೋಗಿ ನೋಡ್ತಾರೆ, ವಾತಾವರಣ ಸರಿ ಇಲ್ಲ, ಯಾತಕ್ಕೋ ನನಗೆ ಅನುಮಾನವಾಗಿದ್ದ. ಮತ್ತೆ ವಾಪಸ್ ಬರೋಷ್ಟರಲ್ಲಿ ಇಂದ್ರ ದೇವತೆ ಏನು ಮಾಡ್ತಾನೆ, ಗೌತಮ ಋಷಿಗಳ ಅವತಾರಲ್ಲಿ ತಗೊಂಡು ಸರಸ್ವತಿ ಪಕ್ಕದಲ್ಲಿ ಮಲ್ಕೊಂಡ್ಬಿಡ್ತಾನೆ. ಅವಳನ್ನ ಹೋಗಿ ಕೆಡಿಸು ಹಾಳು ಮಾಡೋ ಸಮಯಕ್ಕೆ ಗೌತಮ ಋಷಿಗಳು ಬಂದು ಶಾಪವನ್ನು ಹಾಕ್ತಾರೆ. ಇಂದ್ರ, ಎಂಥ ಮೋಸ ಮಾಡಿದೆ, ಇಂಥ ಒಂದು ಸ್ತ್ರೀ ದ್ವೇಷನ್ನ ಮಾಡ್ಕೊಳ್ತಕ್ಕಂಥ ನೀನು ಅವಳ ಸೌಂದರ್ಯ ನೋಡಿ ಬೆರಗಾಗಿ ನನಗೂ ಮೋಸ ಮಾಡ್ತೀಯ. ಶಪಿಸ್ತಾ ಇದ್ದೀನಿ, ಇನ್ನ ಮೇಲೆ ನಿನಗೆ ಕುಷ್ಠರೋಗ ಬಂದು ಈ ಸೌಂದರ್ಯ ನಿನ್ನಲ್ಲಿ ಹೊಟ್ಟೋಗ್ಲಿ, ತೇಜಸ್ಸು ಹೊಟ್ಟೋಗ್ಲಿ, ಯಾವ ಕಾಲಕ್ಕೂ ನಿನ್ನ ಶಕ್ತಿಗಳೆಲ್ಲ ಕ್ಷೀಣವಾಗಲಿ ಅಂತ ಆಶೀರ್ವಾದ ಮಾಡಿ ಶಾಪವನ್ನು ಹಾಕ್ಬಿಡ್ತಾನೆ. ಅಂದು ಈ ಸರಸ್ವತಿ ಆಗಿರತಕ್ಕಂಥವಳನ್ನ ಹೊರಗಡೆ ಕರೆದು, ತಪ್ಪು ಮಾಡಿಬಿಟ್ಟೆ, ಗಂಡ ಅನ್ನೋ ಮಹಾಸಾಧ್ವಿಯಾಗಿದ್ರೆ ನೀನು ಯಾರು ಗಂಡ ಯಾರು ಹೊರಗಡೆ ಇರತಕ್ಕಂಥವನು ಪರಪುರುಷ ಅನ್ನೋದು ನಿನಗೆ ಗೊತ್ತಾಗಬೇಕಾಗಿತ್ತು. ಅಂಥ ಜ್ಞಾನ ನಿನ್ನ ಹತ್ರ ಇಲ್ಲದೆ ಇರೋದ್ರಿಂದ ಇವತ್ತೇ ನಾನು ನಿನ್ನ ಮುಗಿಸ್ಬಿಡ್ತೀನಿ, ಇನ್ನ ಮೇಲೆ ನೀನು ಹೆಂಡತಿಯಾಗಿ ಗ್ರೂಪ್ ಇಲ್ಲ ಅಂತ 2ನೇ ಅವತಾರನಲ್ಲಿ ಸರಸ್ವತಿ ಹೊರಟು ಬಿಡ್ತಾಳೆ. ಅದಕ್ಕೆ ಅವತ್ತಿನ ದಿವಸ ಏನು ಮಾಡ್ತಾನೆ, ಶಾಪಗೊಂಡು ಬಂಡೆ ಆಗೋಗು ನೀನು ಅಂತ ಶಾಪ ಕೊಟ್ಬಿಡ್ತಾನೆ. ಅವಳೇ ಅಹಲ್ಯ. ಎಂಥ ವಿಶೇಷ, ಆ ಸರಸ್ವತಿನೇ ಅಹಲ್ಯ ಆಗಿರೋದ್ರಿಂದ ರಾಮನ ಕಾಲಕ್ಕೆ ಪರಿವರ್ತನೆಗೊಂಡು ಸರಸ್ವತಿ ಬಂಡೆ. ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಗೌತಮ ಋಷಿಗಳು 2ನೇ ಆಗಿದೆ, ಸರಸ್ವತಿ ಬಂಡೆ ಮೇಲೆ ಕೂತ್ಕೊಳ್ಳೋದು. ಸ್ಥಿರತೆ, ಅನುಗ್ರಹತೆ, ಸಿದ್ಧಿ, ವಿದ್ಯೆ ಯಾವತ್ತು ಸರಸ್ವತಿ ಕೊಡೋಳು, ಸ್ಥಿರವಾಗಿ ಕೂತ್ಕೊಳ್ತಾಳೆ. ಏನು ಹೇಳಿದ ಮಂತ್ರನ, ಓಂ ಸೌಹು ಕ್ಲೀಂ. ಇವತ್ತಿನ ದಿವಸ ನೀವೆಲ್ಲ ಮನೆಗೆ ಹೆಣ್ಣು ಮಕ್ಕಳನ್ನ ಕರ್ಸಕ್ಕೆ ಮೊದಲು ಏನು ಹೇಳಿದ್ದೆ, ಅರಿಶಿನ ಎಣ್ಣೆಯನ್ನು ತೊಗೊಂಡು ಹಿಂದಿನ ದಿವಸನೇ ಎತ್ಕೊಂಡು ಹೋಗಿ ಮನೇಲಿ ಕೊಟ್ಟು ಬರಬೇಕು. ಅವರಿಗೆ ಸ್ನಾನವನ್ನು ಮಾಡಬೇಕಾದ್ರೆ ಅವರ ತಲೆಗೆ ಹಚ್ಕೊಂಡು ಎಣ್ಣೆಯನ್ನು ಹಚ್ಚಿ ತಲೆಗೆ ಸ್ನಾನ ಮಾಡಿ, ತದನಂತರ ಮೈ ತುಂಬ ಅರಿಶಿನವನ್ನು ಬಳಕೊಂಡು ಆ ಅರಿಶಿನದ ನೀರನ್ನು ಸ್ನಾನ ಮಾಡಿಕೊಂಡು ತದನಂತರ ಮನೆಗೆ ಬರಬೇಕು. ಅರಿಶಿನದಿಂದ ಸ್ನಾನ ಮಾಡ್ಕೊಂಬನ್ನಿ ಅಂತ ಹೇಳ್ತೇವಲ್ಲ ಹಾಗೆ. ಈ ಅಮ್ಮನವ್ರುಗಳಿಗೂ ಅರಿಶಿನವನ್ನು ಬಹಳ ಪ್ರೀತಿ. ದೇವಿಗೆ ಅರಿಶಿನ ತುಂಬ ಇಷ್ಟ. ಸರಸ್ವತಿಗೆ ಬಹಳ ಇಷ್ಟವಾಗಿದ್ದು ಅರಿಶಿನ, ಲಕ್ಷ್ಮಿಗೆ ಕುಂಕುಮ ಇಷ್ಟ. ಅಷ್ಟೇ ಆ ಅರಿಶಿನ ಬೆಳೆದಾಗ ಸರಸ್ವತಿ, ಕುಂಕುಮ ಬೆಳೆದಾಗ ಲಕ್ಷ್ಮಿ, ಅರಿಶಿನ ಕುಂಕುಮ ಎರಡನ್ನೂ ಬೆಳೆದಾಗ ಯಾರು ಗೊತ್ತಲ್ಲ, ದುರ್ಗೆ. ಅದಕ್ಕೆ ಎಲ್ಲವನ್ನೂ ಪರೀಕ್ಷೆಯನ್ನು ಮಾಡತಕ್ಕಂಥ ದೇವಾನುದೇವತೆಗಳಿಗೆ ನಾವು ಈ ರೀತಿ ಮಾಡಿದಾಗ ನಮಗೂ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಅಂದರೆ ಏನು, ಹೆಣ್ಣು ಮಕ್ಕಳಿಗೆ ನೀವು ಹೋಗಿ ಎಣ್ಣೆಯನ್ನು ಕೊಟ್ಟಾಗ ನಾಳೆ ಅರಿಶಿನ ಕುಂಕುಮಕ್ಕೆ ಬನ್ನಿ ಅಂತ ಅರಿಶಿನ ಕೊಟ್ಟಾಗ ಇಲ್ಲ ರೀ ಬರೋಕ್ಕಾಗಲ್ಲ ಅವಳು ಅಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅವಳು ಕರಿಬೇಕಾ ಬೇಡವಾ, ಒಳಗಿದಾಳ ಹೊರಗಿದಾಳ ಅಂತ ಅಲ್ವಾ. ಇದಕ್ಕೆ ಹೇಳೋದು, ಇದಕ್ಕೆ ಒಂದು ಸೈಕಲಾಜಿಕಲ್ ಎಫೆಕ್ಟ್ ಆ ಕಾಲದಲ್ಲೇ ಮಾಡಿಟ್ಟ ಟ್ರೀಟ್ಮೆಂಟ್. ಏನಂತ, ನೀವು ಹೋಗಿ ತಿಳ್ಕೊಂಡು ನಾಳೆ ಅರಿಶಿನ ಕುಂಕುಮ, ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಅವಳು ಅಕಸ್ಮಾತ್ ದಿನಗಳಿದ್ದರೆ ಏನು ಮಾಡೋದು, ಅಪಶಕನ. ಅದಕ್ಕೆ ಹೇಳೋದು. ಆಮೇಲೆ ನೀವು ಒದ್ದಾಡ್ತೀರಾ, ಈ ರೀತಿ ಮಾಡ್ಕೊಳ್ಳದೆ ಅವ್ರನ್ನ ಅರಿಶಿನ ಕುಂಕುಮ ಕರೆದು ಕೈ ಕಾಲನ್ನು ಎರಡನ್ನೂ ನೀವು ಅರಿಶಿನದಲ್ಲಿ ಚೆನ್ನಾಗಿ ಬಳಿಬೇಕು. ಹೆಣ್ಮಕ್ಳನ್ನ ಮದುವೆ ಮಾಡಿಕೊಂಡಾಗ ಎಷ್ಟು ಚೆನ್ನಾಗಿ ಕೈ ಕಾಲು ಎಲ್ಲ ಬಳಿತಿರಲ್ಲ, ಹಾಗೆ ಅರಿಶಿನವನ್ನು ಕುಂಕುಮವನ್ನು ಕೈ ಕಾಲನ್ನು ಬಳಿಬೇಕು. ಆ ಹೆಣ್ಣುಮಕ್ಳಿಗೆ ಬೆಳೆದು ಕುಂಕುಮವನ್ನು ಯಾವ ಕಾಲಕ್ಕೂ ಹಣೆಗೆ ನೀವೇ ಇಟ್ಟು ಅರಿಶಿನವನ್ನು ಈ ಭಾಗಕ್ಕೆ ಸ್ವಲ್ಪ ಮಟ್ಟಿಗೆ ಸವರಿ. ಈಗ ಕೇಸರಿ ಜ್ಞಾಪಕಗಳೇ, ಕೇಸರಿ ಚಂದ್ರ ಅಂತ ಕರಿತೀವಿ. ಚಂದ್ರನೂ ಕೇಸರಿ ಎರಡು ಒಂದೇ. ಅಂದರೆ ಏನೊಂದು ಮಾಡ್ತೀವಿ, ಆಂಜನೇಯನಿಗೆ ಭಂಡಾರ ಹಚ್ಚಿ ಗೊತ್ತಾ, ಅದನ್ನು ಎಣ್ಣೆಯಲ್ಲಿ ಹಚ್ಚಿಬಿಟ್ಟು ಹೀಗೆ ಹಚ್ಚಿದಾಗ ಅದನ್ನು ಚಂದ್ರ ಅಂತೀವಿ. ಭಾರ ಇರುತ್ತೆ, ಇಷ್ಟೇ ತುಂಬ ಕಾಸ್ಟ್ಲಿ ಭಾರ ಇರುತ್ತದು. ಏನು ಪೌಡ್ರ್ ಇದ್ದಂಗಿದೆ ಕಣ, ಇದೇನು ಭಾರ ಅಂತೀವಿ, ಆದರೆ ಎತ್ತದಾಗ ಭಾರ ಇರುತ್ತೆ, ಮೆಟಲಿಕ್ ಆಗಿರುತ್ತೆ. ಅದಕ್ಕೆ ಚಂದ್ರ. ಆ ಚಂದ್ರವನ್ನು ತಂದು ಹಣೆಗಚ್ಚಿ, ಅದಕ್ಕೆ ಚಂದ್ರಗಂಟ. ಚಂದ್ರಗಂಟ ವಾಸಸ್ಥಳವೇ ಆಂಜನೇಯನ ತೊಡೆಯಲ್ಲಿ. ಇವರೇನು ಮಾಡ್ತಾರೆ ಗೊತ್ತಾ, ಬಾಯಿಗೂ ಹಚ್ಚಿಬಿಡ್ತಾರೆ. ಈ ನಡುವೆ ಉತ್ತರ ಭಾರತಕ್ಕೆ ಹೋಗಿ ನೋಡಬೇಕು, ಏನು ಮೈ ತುಂಬ ಬಳದಿಟ್ಬಿಟ್ರೆ ಆಂಜನೇಯನಿಗೆ ಗಣೇಶನಿಗೆ ಯಾವ ದೇವರು ಅಂತ ಗೊತ್ತಾಗಲ್ಲ, ಈ ದೇವರ ಆ ದೇವರ ಅಂತ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇದನ್ನು ಬಳಿಬೇಕಾದ ಆಂಜನೇಯನಿಗೆ, ಅದು ತೊಡೆಗೆ. ಯಾಕೆ ತೊಡೆಗೆ ಬಳಿತಾರೆ, ಸೀತಮ್ಮನವ್ರು ಹೇಳ್ತಾಳಂತೆ,
ನೀನು ಬಾಲವನ್ನು ಸುಟ್ಕೊಂಬ. ನಾನು ಬಾಲ ಪಾಪ ಏನು ಮಾಡ್ತಾನೆ, ಎಲ್ಲ ರಾಮಾಯಣ ಕಾಲದಲ್ಲಿ ನಾನು ಏನು ಶಕ್ತಿ ಇದೆ ತೋರಿಸ್ಕೊಡ್ತೀನಿ ಅಂಥೇಳಿ ಆ ಬಾಲದಲ್ಲಿ ಬೆಂಕಿಯನ್ನು ಹಚ್ಚಿ ಲಂಕೆಯನ್ನೆಲ್ಲ ಸುಟ್ಟು ಹಾಕ್ಬರ್ತಾನೆ. ಸುಟ್ಟೋದಾಗ ಬೇಜಾರಾಗತ್ತೆ, ಆ ಸುಟ್ಟೋಗಿರ್ತಕ್ಕಂಥ ಆರಿಸ್ಕೊಂಡು ಬರ್ತಾನೆ. ಅಯ್ಯೋ ಪಾಪ ಅಂಥೇಳಿ ಆ ಬೆಣ್ಣೆ ಹಚ್ತಾರೆ. ಅದಕ್ಕೆ ಶ್ರೀವಾಂಜಿಯಂ ಅಂತ ನೋಡ್ಕೊಂಡಾಗ ಯಮನ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವುಗಳು ಇಂದ್ರ ಶುಚೀಂದ್ರ, ಅದಕ್ಕೆ ಇಂದ್ರ ಶುಚಿಯಾಗೋ ಜಾಗ ಶುಚೀಂದ್ರಂ. ಆ ಶುಚೀಂದ್ರದಲ್ಲೇ ಬೆಣ್ಣೆನ ಬಾಲಕ್ಕೆ ಹಚ್ತಾರೆ. ಶಾಪ ಹಾಕಿದ್ಯಾರೋ ಗೌತಮ್ ಋಷಿಗಳು, ಅದಕ್ಕೆ ಶುಚೀಂದ್ರಂ. ಇಂದ್ರನಿಗೆ ಶಾಪಗೊಂಡು ಅವನಲ್ಲೇ ಒದ್ದಾಡ್ತಾನೆ. ಆಗ ಅವನು ಶುಚೀಂದ್ರಮಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಪೂಜೆ ಮಾಡಿ ಒಂದೇ ಲಿಂಗದಲ್ಲಿ ಇವತ್ತು ದರ್ಶನ ಮಾಡ್ತಕ್ಕಂಥ ಅವಕಾಶ. ತ್ರಿಮೂರ್ತಿಗಳ ಸ್ವರೂಪ ಅಲ್ಲಿ ಬಾಲಕ್ಕೆ ಮೆಚ್ಚತಕ್ಕಂಥದ್ದು. ಆಗ ತೊಡೆ ಮೇಲೆ ಆ ಬಿಸಿ ಕಾದೋಗಿರುತ್ತಂತೆ, ತೊಡೆಯೆಲ್ಲ ಉರಿದೋಗಿರುತ್ತಂತೆ. ಆಗ ಚಂದ್ರವನ್ನು ಹಚ್ಚಬೇಕು. ಆ ಚಂದ್ರಲೇಪನವನ್ನು ಮಾಡ್ತಕ್ಕಂಥದ್ದು ಸಾಕ್ಷಾತ್ ಲಕ್ಷ್ಮಿ ಈ ಸರಸ್ವತಿಗೆ ಕೇಳ್ಕೊಂಡು ಹೇಳುತ್ತೆ. ಚಂದ್ರ ಸಿಗೋದೆಲ್ಲಿ? ಸರಸ್ವತಿ ಹತ್ರ. ಆಗ ಬ್ರಹ್ಮಲೋಕಕ್ಕೆ ಬಂದು ಪಾಪ ಆಂಜನೇಯನಿಗೆ ಹೀಗಾಗಿದೆ ಅಂತ ಕೇಳ್ಕೊಂಡಾಗ ಬ್ರಹ್ಮ ಏನು ಮಾಡ್ತಾನಂತೆ, ಪಾಪ ಆ ಸೂರ್ಯ ಮಿತ್ರನಾಗಿರ್ತಕ್ಕಂಥವನು ವಾಯುಪುತ್ರನಾಗಿರ್ತಕ್ಕಂಥವನಿಗೆ ವಿಶೇಷವಾಗಿ ಸರಸ್ವತಿ ಆ ಚಂದ್ರನ ಕೊಡು. ಅದಕ್ಕೆ ಆ ಗಂಟನ್ನು ವಿಶೇಷವಾಗಿ ಆಂಜನೇಯ ಸ್ವಲ್ಪ ಮಟ್ಟಿಗೆ ಬಾಲಕ, ಅದಕ್ಕೆ ಬಾಲದಲ್ಲಿ ಅವನಿಗೆ ತುಂಬ ಪ್ರೀತಿ, ಗಂಟೆ ಕಟ್ಕೊತಾನೆ. ವಿಶೇಷವಾಗಿ ತೊಡೆಗೆ ಹಚ್ಕೊತಾನೆ, ಸರಸ್ವತಿ ಅಮ್ಮ ಅಂತ ನೆನೆಸ್ಕೊತಾನೆ. ಲಕ್ಷ್ಮೀನ ಸಾಕ್ಷಾತ್ ಅನುಗ್ರಹ, ಸಾಕ್ಷಾತ್ ಅವನು ಶ್ರೀಮನ್ನಾರಾಯಣನಿಗೆ ಸೇವಕನಾಗಿರ್ತಕ್ಕಂಥ ಗರುಡನ ಅನುಗ್ರಹವನ್ನು ಪಡೆಯುತ್ತಾನೆ. ಅದೇ ರೀತಿ ರಾಮಾಯಣದಲ್ಲಿ ರಾಮನಾಗಿ ಅನುಗ್ರಹವನ್ನು ಪಡೆದಾಗ ಸೀತಮ್ಮನವರಿಗೆ ಬಂಟನಾಗಿರ್ತಾನೆ. ಇಂಥ ಒಂದು ಆಂಜನೇಯನಿಗೆ ಶ್ರೇಷ್ಠವಾಗಿರ್ತಕ್ಕಂಥದಕ್ಕೆ ಕಪಿಶ್ರೇಷ್ಠ ಅಂತ ಹೆಸರು ಕೊಟ್ಟಿದ್ದೆ ಸರಸ್ವತಿ. ಕಪಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದಿಗೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ. ಅವನಿಗೆ ವೈರಾಗ್ಯ ಇದೆ, ಜ್ಞಾನ ಇದೆ. ಕಪಿಗೆ ಕಪಿಗಳು ಅಂತೀವಲ್ಲ, ಎಲ್ಲ ಬುದ್ಧಿನೂ, ಎಲ್ಲ ಜಾಣ ತುಸಾಕೋಣ, ಎಲ್ಲ ಜಾಣನೂ ಇರತಕ್ಕಂಥ ಆ ಜಾಣ್ಮೆ ಬುದ್ಧಿನ ಸರಸ್ವತಿ ತೊಡೆ ಕೊಡ್ತಾರೆ. ಅದಕ್ಕೆ ಇವತ್ತು ನಾವು ಏನು ಹೇಳ್ತೀವಿ, ನಿಮಗೆ ಅಕಸ್ಮಾತ್ ಸೂರ್ಯದೋಷ ಇದ್ದರೆ, ಎಷ್ಟೋ ಜನಕ್ಕೆ ಯಾವ ಕಾಲಕ್ಕೂ ಮನೆಯಲ್ಲಿ ಶುಕ್ರದೋಷ ಇದ್ದರೆ, ನಿಮ್ಮ ಮನೇಲಿ ಅಕಸ್ಮಾತ್ ಭೂತ ಪ್ರೇತ ಪಿಶಾಚಿಗಳ ಪರಿವರ್ತನೆ ಆಗದೇ ಇದ್ದರೆ ಮಹಾಸರಸ್ವತಿಯನ್ನು ನೆನೆಸ್ಕೊಳ್ತಕ್ಕಂಥ ದಿನ ಈ ಶುಕ್ರವಾರ.